Okay, friends. Today also we discuss about TET 2023 mathematics questions. ಇವತ್ತು ಕೂಡ ಮ್ಯಾಥಮೆಟಿಕ್ಸ್ 2023 ನಲ್ಲಿ ಕೇಳಿರೋ ಕ್ವಶನ್ಸ್ ನ TET ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಒಂದು ಕ್ಯೂಬಾಯ್ಡ್ ಇದೆ. ಕ್ವಶನ್ ಫಸ್ಟ್, ದ ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್ is expressed in the form of polynomial form ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ದಟ್ ಈಸ್ ದ ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್ ಬಿಕಮ್ they are given 2x cube plus 3x square minus 3x minus 2. ಅವರು ಒಂದು ಕ್ಯೂಬಾಯ್ಡ್ ವಾಲ್ಯೂಮ್ ಕೊಟ್ಟಿದ್ದಾರೆ ಇನ್ ದ ಫಾರ್ಮ್ ಆಫ್ ಪಾಲಿನಾಮಿಯಲ್ ಫಾರ್ಮ್ ಅಲ್ಲಿ ಇದೆ. 2x cube plus 3x square minus 3x minus 2 ಇದೆ ಇದ್ರದ್ದು. ಅಂಡ್ ಆಲ್ಸೋ ದೇ ಗಿವ್ ಇಫ್ ದ ಲೆಂತ್ ಕೊಟ್ಟಿದ್ದಾರೆ, ಲೆಂತ್ ಈಸ್ x plus 2 ಅಂತ ಕೊಟ್ಟಿದ್ದಾರೆ. here we have to find out other two dimension. ಕ್ಯೂಬಾಯ್ಡ್ ಅಂತ ಅಂತಿದಂಗೆ 3 ಡೈಮೆನ್ಷನ್ ಇರುತ್ತೆ, ಲೆಂತ್, ಬ್ರೆಡ್ತ್, ಹೈಟ್. ಲೆಂತ್ ಅವರೇ ಕೊಟ್ಟಿದ್ದಾರೆ, ಮತ್ತೆ ಬ್ರೆಡ್ತ್ ಮತ್ತೆ ಹೈಟ್ ಡೈಮೆನ್ಷನ್ಸ್ ನ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್ ಎಕ್ಸ್ಪ್ರೆಸ್ಡ್ ಇನ್ ದ ಪಾಲಿನಾಮಿಯಲ್ ಆಫ್ 2x cube plus 3x square minus 3x minus 2. ಒಂದು ಕ್ಯೂಬಾಯ್ಡ್ ವಾಲ್ಯೂಮ್ ಏನ್ ಘನಫಲ ಅಂತ ಏನ್ ಹೇಳ್ತೀವಿ ಅದನ್ನ ಕೊಟ್ಟಿದ್ದಾರೆ. ಅದು 2x cube plus 3x square minus 3x minus 2 ಆಗಿದೆ. ಇದ್ರೊಳಗೆ ಅವರು ಕ್ಯೂಬಾಯ್ಡ್ ಅಂತಿದ್ದಕ್ಕೆ 3 ಡೈಮೆನ್ಷನ್ ಇರುತ್ತೆ, ಲೆಂತ್, ಬ್ರೆಡ್ತ್, ಹೈಟ್. ಅದ್ರೊಳಗೆ 1 ಡೈಮೆನ್ಷನ್ ಲೆಂತ್ ಕೊಟ್ಟಿದ್ದಾರೆ, x plus 2 ಆಗಿದೆ. ಹಂಗಾರೆ ಅದರ್ 2 ಡೈಮೆನ್ಷನ್ ಅಂದ್ರೆ ಈ ತರ 2 ಆಯಾಮಗಳನ್ನ ಕಂಡುಹಿಡಿಬೇಕು. ವಾಲ್ಯೂಮ್ ಆಫ್ ಎ ಕ್ಯೂಬಾಯ್ಡ್ ಅಂದ್ರೆ ನಮಗೆ ಫಾರ್ಮುಲಾ ಗೊತ್ತಿರುತ್ತೆ. ವಾಲ್ಯೂಮ್ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ವಾಲ್ಯೂಮ್ ಆಫ್ ಎ ಕ್ಯೂಬಾಯ್ಡ್ ಅಂದ್ರೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ವಾಲ್ಯೂಮ್ ಆಲ್ರೆಡಿ ದೇ ಆರ್ ಗಿವನ್, ದಟ್ ಈಸ್ 2x ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ಮೈನಸ್ 3x ಮೈನಸ್ 2. ಮತ್ತೆ ಲೆಂತ್ ಕೊಟ್ಟಿದ್ದಾರೆ x ಪ್ಲಸ್ 2. ಇನ್ನು ಅದರ್ 2 ಡೈಮೆನ್ಷನ್ ಅಂದ್ರೆ ಬ್ರೆಡ್ತ್ ಮತ್ತೆ ಹೈಟ್ ಗೊತ್ತಿಲ್ಲ. ಓಕೆನಾ, ಇಲ್ಲಿ ಮಲ್ಟಿಪ್ಲಿಕೇಶನ್ ಇಂದ x ಪ್ಲಸ್ 2 ಈ ಕಡೆ ಬಂತು ಅಂದ್ರೆ ಡಿನಾಮಿನೇಟರ್ ಬಂದ್ಬಿಡುತ್ತೆ. ಇಟ್ ಬಿಕಮ್ಸ್ ಲೈಕ್ ದಟ್ 2x ಕ್ಯೂಬ್ 3x ಸ್ಕ್ವೇರ್ ಮೈನಸ್ 3x ಮೈನಸ್ 2 ಓವರಾಲ್ಡೆಡ್ ಬೈ x ಪ್ಲಸ್ 2. ಅಂದ್ರೆ ಇಲ್ಲಿ ಲೆಂತ್ ಇಂಟು ಬ್ರೆಡ್ತ್ ಇದೆ. ಈಗ x ಪ್ಲಸ್ 2 ಇಂದ ಓಲ್ ದಿಸ್ ಪಾಲಿನಾಮಿಯಲ್ ನ ಡಿವೈಡ್ ಮಾಡಬೇಕು. x ಪ್ಲಸ್ 2 ಇಂದ ಯಾವ ಪಾಲಿನಾಮಿಯಲ್ ನ ಯಾವ ಟು ಡಿವೈಡ್? 2x ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ಮೈನಸ್ 3x ಮೈನಸ್ 2 ಈ ಪಾಲಿನಾಮಿಯಲ್ ನ ಡಿವೈಡ್ ಮಾಡಬೇಕು. ಇಲ್ಲಿ ನೋಡಿ, ಎಕ್ಸ್ ಕ್ಯೂಬ್ ಇದೆ ಇಲ್ಲಿ, ಅಂದ್ರೆ ಒಂದೊಂದೇ ಟರ್ಮ್ ಇಲ್ಲಿ ಎಲಿಮಿನೇಟ್ ಮಾಡ್ತಾ ಹೋಗ್ಬೇಕು, ಒಂದೊಂದೇ ಟರ್ಮ್ ರಿಮೂವ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಫಸ್ಟ್ ಟರ್ಮ್ ಇರೋದು 2x ಕ್ಯೂಬ್ ಅಂದ್ರೆ x ನ ಪವರ್ 3 ಇದೆ. ಅಂಡ್ ಆಲ್ಸೋ ದೇರ್ ಕೋಎಫಿಷಿಯಂಟ್ ಆಫ್ x ಕ್ಯೂಬ್ ಇಸ್ 2. ಇಲ್ಲೇನಿದೆ x ಪ್ಲಸ್ 2 ಇದೆ, x ಕೋಎಫಿಷಿಯಂಟ್ ಎಷ್ಟಿದೆ 1 ಇದೆ, ಬಟ್ ಇಲ್ಲಿ 2 ಇದೆ. ಅಂದ್ರೆ ಇಲ್ಲಿ ಮತ್ತೆ 2 ಇಂದ ಮಲ್ಟಿಪ್ಲೈ ಮಾಡೋಣ. x ನ ಪವರ್ ಎಷ್ಟಿದೆ, ಇಲ್ಲಿ 1 ಇದೆ, ಇಲ್ಲಿ ಎಷ್ಟಿದೆ, x ನ ಪವರ್ 3 ಇದೆ. ಅಂದ್ರೆ ಇದಕ್ಕೆ ಈಕ್ವಲ್ ಆಗ ಮಾಡ್ಕೊಬೇಕು. ಇಲ್ಲಿ x ಪ್ಲಸ್ 2 ಇದೆ, ನಾವು 2x ಕ್ಯೂಬ್ ನ ಎಲಿಮಿನೇಟ್ ಮಾಡಬೇಕು. x ನೋಡ್ ಇದರಿಂದ ಡಿವೈಡ್ ಮಾಡ್ಬೇಕಲ್ವಾ. x ಇಲ್ಲಿ ಪವರ್ 1 ಇದೆ, ಇಲ್ಲಿ ಎಷ್ಟಿದೆ 3 ಇದೆ. ಹಂಗಾರೆ ಎಷ್ಟು ಟೈಮ್ ಶಾರ್ಟೇಜ್ ಆಯ್ತು? 2 ಟೈಮ್ಸ್ ಅಂದ್ರೆ x ಸ್ಕ್ವೇರ್ ಅಂತ ಬರ್ಕೊಂತೀರಾ. ಇಲ್ಲಿ x ಕ್ಯೂಬ್ ನ ಕೋಎಫಿಷಿಯಂಟ್ ಎಷ್ಟಿದೆ 2 ಇದೆ, ಇಲ್ಲಿ x ನ ಕೋಎಫಿಷಿಯಂಟ್ ಎಷ್ಟಿದೆ 1 ಇದೆ. ಇದು 2x ಕ್ಯೂಬ್, ಇದು 2 ಆಗ್ಬೇಕು ಅಂದ್ರೆ we have to multiply with 2. ನೋಡಿ, 2x ಸ್ಕ್ವೇರ್ ಇಂದ ಕಂಪ್ಲೀಟ್ ಈ ಪಾಲಿನಾಮಿಯಲ್ ನ ಡಿವೈಡ್ ಮಾಡಿದ್ರೆ 2x ಕ್ಯೂಬ್ ಎಲಿಮಿನೇಟ್ ಆಗ್ತಾ ಹೋಗುತ್ತೆ. ನೋಡಿ, ಈಗ 2 1 2, x ಇಂಟು x ಸ್ಕ್ವೇರ್ ಅಂದ್ರೆ 2x ಕ್ಯೂಬ್. ನೆಕ್ಸ್ಟ್ ಪ್ಲಸ್ 2 2 4x ಸ್ಕ್ವೇರ್. ಅದಾದ್ಮೇಲೆ ಇಲ್ಲಿ ಸೈನ್ ಆಲ್ಟರ್ನೇಟ್ ಚೇಂಜ್ ಮಾಡ್ಕೊಂಡ್ರೆ ಪ್ಲಸ್ ಇದ್ರೆ ಮೈನಸ್, ಪ್ಲಸ್ ಇದ್ರೆ ಮೈನಸ್, ದಿಸ್ ವಿಲ್ ಬಿ ಕ್ಯಾನ್ಸಲ್. ನೋಡಿ, 2x ಕ್ಯೂಬ್, ಈಗ ಈ ಸೈನ್ ತಗೊಬೇಕು ನಾವು ಅಷ್ಟೇ, ಇದನ್ನ ಬಿಟ್ಬಿಡ್ಬೇಕು, ಪ್ಲಸ್ ಮೈನಸ್ ತಗೊಬೇಕು. 2x ಕ್ಯೂಬ್ ಮೈನಸ್ 2x ಕ್ಯೂಬ್ ಅಂತ ಇದು 2x ಕ್ಯೂಬ್, ಈ ಸೈನ್ ತಗೊಬೇಕು. 2x ಕ್ಯೂಬ್ ಇದು ಕರೆಕ್ಟ್, ಮೈನಸ್ 2x ಕ್ಯೂಬ್ ಅಲ್ಲಿ 2x ಕ್ಯೂಬ್ ಹೋಯ್ತು ಅಂದ್ರೆ 0 ಉಳ್ಕೊಳ್ಳುತ್ತೆ, ಕ್ಯಾನ್ಸಲ್. ಓಕೆ, ಇಲ್ಲಿ ನೋಡಿ ಪ್ಲಸ್ 3x ಸ್ಕ್ವೇರ್, ಈ ಸೈನ್ ಮೈನಸ್ 4x ಸ್ಕ್ವೇರ್. ನೋಡಿ, ಸೈನ್ ಏನಾಗಿದೆ, ಆಲ್ಟರ್ನೇಟ್ ಇದೆ. ಸೈನ್ ಆಲ್ಟರ್ನೇಟ್ ಇದ್ದಾಗ ಸಬ್ಟ್ರಾಕ್ಷನ್ ಮಾಡ್ತೀವಿ. ಸಬ್ಟ್ರಾಕ್ಷನ್ ಮಾಡಿದ್ರೆ 4 ಅಲ್ಲಿ 3 ಹೋದ್ರೆ 1, ಇಟ್ ವಿಲ್ ಬಿಕಮ್ ಮೈನಸ್ 1x ಸ್ಕ್ವೇರ್ ಆಯ್ತು. ಈಗ ಇದನ್ನ ಮೈನಸ್ 3x ತಗೊಂತೀವಿ. ಓಕೆ, ಈಗ ನೋಡಿ ಇದನ್ನ ಎಲಿಮಿನೇಟ್ ಮಾಡಬೇಕು. x ನ ಪವರ್ ಎಷ್ಟಿದೆ 2 ಇದೆ, ಇಲ್ಲಿ x ನ ಪವರ್ ಎಷ್ಟಿದೆ 1 ಇದೆ. ಹಂಗಾರೆ 1 ಟೈಮ್ x ಬೇಕು. x ಸ್ಕ್ವೇರ್ ನ ಕೋಎಫಿಷಿಯಂಟ್ ಎಷ್ಟಿದೆ ಮೈನಸ್ 1 ಇದೆ, ಇಲ್ಲಿ x ನ ಕೋಎಫಿಷಿಯಂಟ್ ಎಷ್ಟಿದೆ 1 ಇದೆ. ನಮ್ಗೀಗ ಮೈನಸ್ 1x ಸ್ಕ್ವೇರ್ ನ ಎಲಿಮಿನೇಟ್ ಮಾಡ್ತಾ ಹೋಗ್ಬೇಕು. ಇಲ್ಲಿ x ನ ಪವರ್ 2 ಇದೆ, ಬಟ್ ಇಲ್ಲಿ x ನ ಪವರ್ 1 ಇದೆ, ಅಂದ್ರೆ 1 ಟೈಮ್ ಶಾರ್ಟೇಜ್ ಆಗ್ತಾ ಇದೆ. ಇಲ್ಲಿ 1 ಟೈಮ್ ಶಾರ್ಟೇಜ್ ಆಗ್ತಾ ಇದೆ, ಅಂದ್ರೆ x ಇಂದ ಮಲ್ಟಿಪ್ಲೈ ಮಾಡೋಣ. ಕೋಎಫಿಷಿಯಂಟ್ ನೋಡಿ, x ಸ್ಕ್ವೇರ್ ನ ಕೋಎಫಿಷಿಯಂಟ್ ಮೈನಸ್ 1 ಇದೆ, ಇಲ್ಲಿ x ನ ಕೋಎಫಿಷಿಯಂಟ್ 1 ಇರೋದ್ರಿಂದ ನಾವು ಟು ಮಲ್ಟಿಪ್ಲೈಡ್ ವಿತ್ ಮೈನಸ್ 1x. ನೋಡಿ, ಮೈನಸ್ 1x ಇಂದ ಮಲ್ಟಿಪ್ಲೈ ಮಾಡಿ ಸೇಮ್ ಇದೆ ಬಂದ್ಬಿಡುತ್ತೆ. ಪ್ಲಸ್ ಇಂಟು ಮೈನಸ್, ಮೈನಸ್ 1 ಇಂಟು 1 1x ಸ್ಕ್ವೇರ್, ಪ್ಲಸ್ ಇಂಟು ಮೈನಸ್, ಮೈನಸ್ 2 1 2 2x. ನೋಡಿ, ಮೈನಸ್ ಇರೋದು ಪ್ಲಸ್ ಆಯ್ತು, ಮೈನಸ್ ಇರೋದು ಪ್ಲಸ್ ಆಯ್ತು.
ಸೇಮ್ ಆಸ್ ಇಟ್ ಇಸ್ ಕ್ಯಾನ್ಸಲ್ ಆಯ್ತು. ಇಲ್ಲಿ ನೋಡಿ -3x + 2x ಸೈನ್ ಆಲ್ಟರ್ನೇಟಿವ್ ಏನಾಗುತ್ತೆ -1x ಆಗುತ್ತೆ. -2 ನ ಇಲ್ಲಿ ಇಸ್ಕೊಂತಿದ್ವಿ. ಈಗ ಎಕ್ಸ್ ಪವರ್ ನೋಡಿ ಸಾರಿ ವೇರಿಯಬಲ್ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ವೇರಿಯಬಲ್ ಇದೆ, ಪವರ್ ಸೇಮ್ ಇದೆ, ಪವರ್ 1 ಇದೆ, ಬಟ್ ಕೋಎಫಿಷಿಯಂಟ್ ಇಲ್ಲಿ -1 ಇದೆ, ಇಲ್ಲಿ +1 ಇದೆ. ಇದನ್ನ ಎಲಿಮಿನೇಟ್ ಮಾಡಬೇಕು ಅಂದ್ರೆ ಯಾವ ಟು ಮಲ್ಟಿಪ್ಲೈಡ್ ವಿತ್ -1 ಇಂದ ಮಲ್ಟಿಪ್ಲೈ ಮಾಡಿ 1 1 -1 ಆಯ್ತು, ಪ್ಲಸ್ ಇಂಟು ಮೈನಸ್ ಆಯ್ತು 1x ಆಯ್ತು. ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ 1 1 1x ಪ್ಲಸ್ ಇಂಟು ಮೈನಸ್ -2 1 2 ಮೈನಸ್ ಇರೋದು ಪ್ಲಸ್ ಆಯ್ತು, ಮೈನಸ್ ಇರೋದು ಪ್ಲಸ್ ಆಯ್ತು, -1x + 1x ಕ್ಯಾನ್ಸಲ್, -2 + 2 ಕ್ಯಾನ್ಸಲ್. ಈ ರೀತಿ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ನ ನಿಮ್ಗೆ ಕಂಪ್ಲೀಟ್ ಆಗಿ ಡಿವೈಡ್ ಆಗಿ ರಿಮೈಂಡರ್ 0 ಬರಲೇಬೇಕು. ಈಗ q(x) ಅಂದ್ರೆ ಕೋಶಿಯಂಟ್ ಬಂದಿದೆ. ಆ ಕೋಶಿಯಂಟ್ ಬಂದ್ಬಿಟ್ಟು ಏನಾಗಿದೆ 2x² - 1x - 1 ಅಂತ ಬಂದಿದೆ. ಈಗ ಇದನ್ನ ಫ್ಯಾಕ್ಟರೈಸೇಷನ್ ಮಾಡಬೇಕು. ಮಲ್ಟಿಪ್ಲೈ ಮಾಡಿದ್ರೆ -2x² ಆಗಬೇಕು, ಆಡ್ ಮಾಡಿದ್ರೆ -1x ಆಗಬೇಕು. ಯಾವ್ದು ಬರುತ್ತಪ್ಪ ಅಂದ್ರೆ 2x² - 2x ನೋಡಿ ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡ್ತೀನಿ, ಜಸ್ಟ್ ಫ್ಯಾಕ್ಟರೈಸೇಷನ್ ಮಾಡ್ತೀನಿ. -1x ನ ಸ್ಪ್ಲಿಟ್ ಮಾಡಿ ಏನಾಗುತ್ತೆ -2x + 1x - 1 ಅಂತ ಬರ್ಕೊಬಹುದು. ಇವೆರಡೂ ಟರ್ಮ್ ಅಲ್ಲಿ ಏನ್ ಕಾಮನ್ ತಗೊಬಹುದು, ಯಾವ ಟು ಟೇಕ್ 2x's ಕಾಮನ್. 2x ಕಾಮನ್ ತಗೊಂಡ್ರೆ x - 1 ಆಗುತ್ತೆ, ಇಲ್ಲಿ 1 ಕಾಮನ್ ತಗೊಂಡ್ರೆ x - 1 ಆಗುತ್ತೆ. 2x + 1 ಮತ್ತೆ ನೋಡಿ ಇವೆರಡು x - 1 ಕಾಮನ್ ತಗೊಂಡ್ರೆ x - 1 ಕಾಮನ್ ತಗೊಂಡ್ರೆ 2x + 1 ಆಗುತ್ತೆ. ನೋಡಿ ಇದು ಏನಿದೆ x - 1 2x + 1 ಇದರೊಳಗೆ ಒಂದು ಬ್ರೆಡ್ತ್ ಆಗಿರುತ್ತೆ, ಇನ್ನೊಂದು ಹೈಟ್ ಆಗಿರುತ್ತೆ. ಲೆಂತ್ ಅಂಡ್ ಬ್ರೆಡ್ತ್ ಆರ್ ಏನಾಗಿರುತ್ತೆ ನೋಡಿ ಫ್ಯಾಕ್ಟರೈಸೇಷನ್ ಮಾಡ್ಕೊಬೇಕು. ಈ q(x) ಅಂದ್ರೆ ಕೋಶಿಯಂಟ್ ಏನ್ ಬಂದಿರುತ್ತೋ 2x² - 1x - 1 ಇದನ್ನ ಫ್ಯಾಕ್ಟರೈಸೇಷನ್ ಮಾಡ್ಕೊಂಡ್ರೆ ರಿಮೈನಿಂಗ್ 2 ಫ್ಯಾಕ್ಟರ್ಸ್ ಬರುತ್ತೆ. ದಟ್ ಈಸ್ x - 1 2x + 1. ಯಾವುದು x - 1 2x + 1. These are the breadth and height of the given cuboid. Okay, given cuboid. ಕ್ಯೂಬಾಯ್ಡ್ ಲೆಂತ್ ಕೊಟ್ಟಿದ್ರು x + 2 ಇತ್ತು, ಹಾಗಾದ್ರೆ ಬ್ರೆಡ್ತ್ ಹೈಟ್ ಏನಾಗ್ತವೆ x - 1 2x + 1 ಆಗಿರುತ್ತೆ. ಓಕೆ, ಈ ರೀತಿ ಸಾಲ್ವ್ ಮಾಡಬೇಕು. ಈಗ ನೆಕ್ಸ್ಟ್ ಕ್ವಶನ್, ಈಸಿ ಇದೆ. ದ ವ್ಯಾಲ್ಯೂ ಆಫ್ a ಕಂಡುಹಿಡಿಬೇಕು. a 1.3,4 lies on the line y is equal to ax plus 7/3 is. ಈಗ ನೋಡಿ the value of a when point 3,4 lies on the line y is equal to ax plus 7/3 is. ಇಲ್ಲಿ ಒಂದು ಪಾಯಿಂಟ್ ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ, ಇದನ್ನ x ತಗೊಬಹುದು, ಇದನ್ನ y ಅಂತ ತಗೊಬಹುದು. ಯಾವ್ದನ್ನ ಫಸ್ಟ್ ಇರೋದನ್ನ x ಅಂತ ತಗೊಬೇಕು, ಸೆಕೆಂಡ್ ಇರೋದನ್ನ y ಅಂತ ತಗೊಬೇಕು. ಈ ಈಕ್ವೇಶನ್ ಗೆ ಸಬ್ಸ್ಟಿಟ್ಯೂಷನ್ ಮಾಡ್ಬಿಡಿ ಅಷ್ಟೇ. y is equal to ax plus 7/3 ಇದೆಯಲ್ಲ, ಈ ಈಕ್ವೇಶನ್ ಗೆ x ವ್ಯಾಲ್ಯೂ ಮತ್ತೆ y ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿ. y ಅಂದ್ರೆ ಎಷ್ಟಾಗುತ್ತೆ, ಇದು y ಎಷ್ಟಿದೆ 4 ಬರ್ಕೊಳ್ಳಿ, a ಹಂಗೆ ಬರ್ಕೊಳ್ಳಿ, ಇಂಟು ax ಅಂದ್ರೆ a ಇಂಟು x ಅಂತ, a ಹಂಗೆ ಬರ್ಕೊಂಡೆ, x ಅಂದ್ರೆ ಎಷ್ಟು 3 ಪ್ಲಸ್ 7 ಆಸ್ ಇಟ್ ಇಸ್ ಹಂಗೆ ಬರ್ಕೊಂಡೆ, ಈ 3 ಹಂಗೆ ಬರ್ಕೊಂಡೆ. ಈ 3 ಡಿನಾಮಿನೇಟರ್ ಇಲ್ಲಿ ಬಂದಲ್ಲಿ ಬರುತ್ತೆ, ನ್ಯೂಮರೇಟರ್ ಬರುತ್ತೆ. 4 ಇಂಟು 3 ಆಗುತ್ತೆ, 3 ಇಂಟು a 3a ಪ್ಲಸ್ 7 ಆಗುತ್ತೆ. 4 3 ಎಷ್ಟಾಗುತ್ತೆ 12 ಆಗುತ್ತೆ, ಪ್ಲಸ್ 7 ಈ ಕಡೆ ಬಂದ್ರೆ ಏನಾಗುತ್ತೆ -7 ಆಗುತ್ತೆ. ನೋಡಿ 12 - 7 = 3 ಆಯಿತು. 3a is equal to 12 7 ಹೋದ್ರೆ ಎಷ್ಟಾಗುತ್ತೆ 5 ಆಗುತ್ತೆ. a is equal to 5/3. therefore the value of a ಏನಾಗಿರುತ್ತೆ 5/3. ನೋಡಿ ಇದು ಈಸಿ ಇತ್ತು ಕ್ವಶನ್. ಪ್ರೀವಿಯಸ್ ಕಂಪೇರ್ ಮಾಡಿದ್ರೆ ದಿಸ್ ಕ್ವಶನ್ ಈಸ್ ವೆರಿ ಈಸಿ. ಅಂದ್ರೆ ಪ್ರೀವಿಯಸ್ ಕ್ವಶನ್ ಲಾಸ್ಟ್ ಕ್ವಶನ್ ಕಂಪೇರ್ ಮಾಡಿದ್ರೆ ಈಸಿ ಆಗುತ್ತೆ. ಟೈಮ್ ಸೇವ್ ಮಾಡಬೇಕು ಅಂದ್ರೆ ಈ ರೀತಿ ಮಾಡ್ಬೇಕು. ಈ ರೀತಿ ಈಸಿ ಕ್ವಶನ್ ಬೇಗ ಸಾಲ್ವ್ ಆಗ್ಬಿಡುತ್ತೆ. ಆ ರೀತಿ ಕ್ವಶನ್ಗೆ 1 or 2 ಮಿನಿಟ್ಸ್ ಎಕ್ಸ್ಟ್ರಾ ಆಗ್ಬಿಡುತ್ತೆ. ಆಗ ಇಲ್ಲಿ ಟೈಮ್ ನ ನಾವು ಇದು ಮಾಡ್ಕೊಬೇಕಾಗುತ್ತೆ. ಇಲ್ಲ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಬೇಕು ಅಂದ್ರೆ ಅಷ್ಟೇ. ನೋಡಿ ಈ ಕ್ವಶನ್ ಈಸಿ ಇತ್ತು, ಬೇಗ ಆಯ್ತು. ಪ್ರೀವಿಯಸ್ ಕ್ವಶನ್ ಇದಕ್ಕಿಂತ ಸ್ವಲ್ಪ ಟಫ್ ಇತ್ತು, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಬೇಕಾದ್ರೆ ನಾವು ಈಸಿ ಇರೋ ಕ್ವಶನ್ಗಳು ಫಾಸ್ಟ್ ಮಾಡ್ಕೊಬೇಕು. ನೋಡಿ ಸಣ್ಣ ಪುಟ್ಟ ಮಿಸ್ಟೇಕ್ ಆಯ್ತು, ಸೈನ್ ಮಿಸ್ಟೇಕ್ ಆಯ್ತು ಅಂದ್ರೆ ಆನ್ಸರ್ ರಾಂಗ್ ಆಗ್ತವೆ. ನಾವು ಏನ್ ರಾಂಗ್ ಮಾಡ್ತೀವಿ ಅದನ್ನು ಕೂಡ ಆಪ್ಷನ್ ಅಲ್ಲಿ ಕೊಟ್ಟಿರ್ತಾರೆ. ಈ ಕ್ವಶನ್ ಈಸಿ ಇದೆ ನೋಡಿ. ನೆಕ್ಸ್ಟ್ ಕ್ವಶನ್, ದ ವ್ಯಾಲ್ಯೂ ಆಫ್ xy ಇನ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್. ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಕೊಟ್ಟಿದ್ದಾರೆ. ಯಾವ್ದಪ್ಪ ಅಂದ್ರೆ 2x plus 3y is equal to 14, 2x minus 3y is equal to 2. ನೋಡಿ ದ ವ್ಯಾಲ್ಯೂ ಆಫ್ xy ಕೇಳಿದ್ದಾರೆ. xy ದ ವ್ಯಾಲ್ಯೂ ಆಫ್ xy ಅಂದ್ರೆ x ಇಂಟು y ವ್ಯಾಲ್ಯೂ. ನೋಡಿ x
ಮತ್ತೆ y ನ ಮಲ್ಟಿಪ್ಲೈ ಮಾಡಬೇಕು. ಏನ್ ಮಾಡಬೇಕು? ಮಲ್ಟಿಪ್ಲೈ ಮಾಡಿ ಆನ್ಸರ್ ಎಷ್ಟು ಬರುತ್ತೆ ಅಂತ ಹೇಳ್ಬೇಕು. ಅದು ಮಾಡೋಕ್ಕಿಂತ ಮುಂಚೆ ಈ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ನಾವು ಸಾಲ್ವ್ ಮಾಡ್ಕೊಬೇಕು. ಯಾವ್ದಾರ ಮೆಥಡ್ ಸಾಲ್ವ್ ಮಾಡ್ರಿ, ತುಂಬಾ ಈಸಿ ಮೆಥಡ್ ನೋಡಿ. +3y - 3y ಕ್ಯಾನ್ಸಲ್, ಎರಡನ್ನೂ ಆಡ್ ಮಾಡ್ತಿದ್ದೀನಿ. 2 ಗೆ 2 ಆಡ್ ಮಾಡಿದ್ರೆ 4x ಆಯ್ತು ನೋಡಿ. +3y - 3y ಕ್ಯಾನ್ಸಲ್ ಆಯ್ತು. 14 ಗೆ 2 ಆಡ್ ಮಾಡ್ತಿದ್ದೀನಿ, ಎಷ್ಟಾಗುತ್ತೆ? 16. 4 1 4 4 x ವ್ಯಾಲ್ಯೂ ಸಿಕ್ತು, x is 4 ಆಯ್ತು. ಇದನ್ನ ತಗೊಂಡೋಗಿ ಇಕ್ವೇಶನ್ 1 ಅಥವಾ 2, ಇದನ್ನ 1 ಅಂತ ಕರಿತಿದ್ದೀನಿ, ಇದನ್ನ 2 ಅಂತ ಕರಿತಿದ್ದೀನಿ. ಒಂದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ ನೋಡಿ. ಫಸ್ಟ್ ಒನ್ಗೆ ಹಾಕ್ತೀನಿ 2a, x ಅಂದ್ರೆ ಎಷ್ಟು? 4, 3y ಆಸ್ ಇಟ್ ಈಸ್ ಸಂಖ್ಯೆ ಬರ್ಕೊಂಡೆ 14. 2 × 4, 2 × 4 ಅಂದ್ರೆ ಎಷ್ಟಾಗುತ್ತೆ? 8 ಆಗುತ್ತೆ. 8 ಆ ಕಡೆ ಹೋದ್ರೆ -8 ಆಗುತ್ತೆ. 14 - 8. 14 ಅಲ್ಲಿ 8 ಹೋದ್ರೆ ಎಷ್ಟು? 14 ಅಲ್ಲಿ 8 ಹೋದ್ರೆ 6. 3 1 3 2 ನೋಡಿ, y ವ್ಯಾಲ್ಯೂ ಸಿಕ್ಬಿಡ್ತು 2. ಓಕೆ, y ವ್ಯಾಲ್ಯೂ ಸಿಕ್ತು, x ವ್ಯಾಲ್ಯೂ ಸಿಕ್ತು. ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಆನ್ಸರ್ ಹೇಳಿ ಅಂತ ಹೇಳಿದ್ದಾರೆ. x × y, x ಅಂದ್ರೆ 4, y ಅಂದ್ರೆ 2, 4 2 8 ಅಂದ್ರೆ ದ ವ್ಯಾಲ್ಯೂ ಆಫ್ x y ಎಷ್ಟಾಯ್ತು? 8. ನೋಡಿ, ಈ ಕ್ವಶನ್ ತುಂಬಾ ಈಸಿ ಇತ್ತು, ಬೇಗ ಆಯ್ತು. ಈ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಬೇಕು. ನಂದು ಕೂಡ TET 2014 and 15 ಎರಡೂ ಬ್ಯಾಚಲ್ ಆಗಿತ್ತು. 2015 ಅಲ್ಲಿ 2014 ಏನಿತ್ತು ಅದು ಫಸ್ಟ್ ಕಾಲ್ ಆಗಿದ್ದು TET. ಆ ಬ್ಯಾಚ್ ಅಲ್ಲಿ ನಂದು TET ಆಗಿತ್ತು. 2015 ಅಲ್ಲೂ TET ಆಗಿತ್ತು, 108 ಬಂದಿತ್ತು. ಬಟ್ ನಾನು ಡಿಗ್ರಿನಲ್ಲಿ ಫಿಸಿಕ್ಸ್, ಮ್ಯಾಥ್ಸ್, ಎಲೆಕ್ಟ್ರಾನಿಕ್ಸ್ ಓದಿದ್ರಿಂದ ನನಗೆ GPT ಬರೆಯೋಕೆ ಚಾನ್ಸ್ ಇರಲಿಲ್ಲ. ಈಗ ಲಾಸ್ಟ್ 2022 ಆ ಪಾಯಿಂಟ್ ಅಲ್ಲಿ C&R ರೂಲ್ ಚೇಂಜ್ ಮಾಡಿದ್ರಿಂದ ನಾನು GPT ಟೀಚರ್ ಆಗಿ ಸೆಲೆಕ್ಷನ್ ಆಗಿದ್ದೀನಿ. ಜೊತೆಗೆ ಮುರಾರ್ಜಿ ಸ್ಕೂಲ್ಸ್ ಅಂತ ಕ್ರೈಸ್, ಅಲ್ಲೂ ಕೂಡ ಮ್ಯಾಥ್ಸ್ ಟೀಚರ್ ಆಗಿ ಸೆಲೆಕ್ಟ್ ಆಗಿದೆ. ಬಟ್ ಕ್ರೈಸ್ಗೆ ಹೋಗಿಲ್ಲ, GPT ಆಗಿ ಕಂಟಿನ್ಯೂ ಮಾಡ್ತಿದ್ದೀನಿ. ನಾನು 2015 TET ನಲ್ಲೇ 108 ತಗೊಂಡಿದ್ದೀನಿ. 2014 ಅಲ್ಲೂ ಎಲಿಜಿಬಲ್ ಆಗಿದ್ದೀನಿ. ಸ್ವಲ್ಪ ಕಡಿಮೆ ಬಂದಿತ್ತು, 2014 ಅಲ್ಲಿ 94 95 ಬಂದಿತ್ತು, ಎಲಿಜಿಬಲ್ ಆಗಿದೆ. ಈಗ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಇದು ಸ್ವಲ್ಪ ಬೇರೆ ತರ ನೋಡಿ. x to the power of a by x to the power of b whole to the power of a square plus ab plus b square into x to the power of b by x to the power of c b square bc plus c square last x to the power of c by x to the power of a c square ca plus a square. ನೋಡಿ, ಕ್ವಶನ್ ನೋಡ್ತೀನಿ ತುಂಬಾ ದೊಡ್ಡ ಕ್ವಶನ್ ಅಂತ ನಮ್ಗೆ ಅಪಿಯರ್ ಆಗುತ್ತೆ, ಕಾಣಿಸುತ್ತೆ. ಯಾಕಂದ್ರೆ ಏನು ಇಲ್ಲಿ ಎಕ್ಸ್ಪೋನೆಂಟ್ಸ್ ಎಲ್ಲ ಪವರ್ a ಸ್ಕ್ವೇರ್ ಪ್ಲಸ್ ab ಪ್ಲಸ್ b ಸ್ಕ್ವೇರ್ ಈ ರೀತಿ ಎಲ್ಲ ಇದೆ, ತುಂಬಾ ಕಷ್ಟ ಆಗುತ್ತೆ ಅಂತ ಅನ್ಕೊಂತೀವಿ. ಬಟ್ ಇಲ್ಲಿ ಯಾವ್ದಾದ್ರು ಒಂದು ಟರ್ಮ್ ನೀವು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಂಡ್ಬಿಟ್ರೆ, ಇದು ಇಲ್ಲಿ ಮಾಡ್ಕೊಂಡ್ರೆ ರಿಮೈನಿಂಗ್ ಎಲ್ಲ ಸೇಮ್ ಆಸ್ ಇಟ್ ಈಸ್ ಅದೇ ಬರುತ್ತೆ. ವೇರಿಯೇಬಲ್ಸ್ ಮಾತ್ರ ಚೇಂಜ್ ಆಗಿರುತ್ತೆ. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ, ಆನ್ಸರ್ಸ್ ಈ ರೀತಿ ಮೋಸ್ಟ್ ಪ್ರಾಬಲಿ ಕ್ವಶನ್ ಗಳಲ್ಲಿ ಆನ್ಸರ್ 1 or 0 ಒಂದೇ ಬರುತ್ತೆ. ಇಲ್ಲಿ ಆಪ್ಷನ್ ಬಂದ್ಬಿಟ್ಟು 1 ಇದೆ, x ಇದೆ, -1 ಇದೆ, 0 ಇದೆ. ಓಕೆನಾ? ಈ ರೀತಿ ಇದೆ ಕ್ವಶನ್ ನೋಡಿ. x to the power of a by x to the power of b whole to the power of a square plus ab plus b square same x to the power of b by x to the power of c whole to the power of so on ಈ ರೀತಿ ಇದೆ. ಇದನ್ನ ಯಾವ ರೀತಿ ಸಾಲ್ವ್ ಮಾಡೋಣ ಅಂದ್ರೆ, ಫಸ್ಟ್ x to the power of a by x to the power of b ಇದೆಯಲ್ಲ, ಇದನ್ನ ಸೆಕೆಂಡ್ ಲಾ ಆಫ್ ಎಕ್ಸ್ಪೋನೆಂಟ್ ಯಾವುದು? a to the power of m by a to the power of n ಅಂದ್ರೆ ಗೊತ್ತು ನೋಡಿ. ಬೇಸ್ ಸೇಮ್ ಇದೆ, ಬೇಸ್ a ಸೇಮ್ ಇದೆ, ಇಲ್ಲಿ x ಸೇಮ್ ಇದೆ. a to the power of m by a to the power of n ಅಂದ್ರೆ ಏನ್ ಬರ್ಕೊಂತೀವಿ ನೀವು? a to the power of m minus n ಅಂತ ಬರ್ಕೊಂತೀರಾ. ಇಲ್ಲೂ ಸೇಮ್ ಆಸ್ ಇಟ್ ಈಸ್ ಸೆಕೆಂಡ್ ಲಾ ಆಫ್ ಎಕ್ಸ್ಪೋನೆಂಟ್ ನ ಅಪ್ಲೈ ಮಾಡ್ತಿದ್ದೀನಿ. ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಫೆಮಿಲಿಯರ್ ಇದ್ರೆ ಈಸಿಯಾಗಿ ಮಾಡೋದು. ನೋಡಿ, ಇಲ್ಲಿ ಸೇಮ್ ಲಾ ನ ಅಪ್ಲೈ ಮಾಡ್ತಿದ್ದೀನಿ. ಏನಾಗುತ್ತೆ, ಇದನ್ನೆಲ್ಲ ಬಿಟ್ಬಿಡ್ತೀನಿ ಈಗ. ಇದು ಬೇಡ, ಇದೊಂದನ್ನು ಮಾಡ್ಕೊಂಡ್ರೆ ಸಾಕು. ಸೇಮ್ ಆಸ್ ಇಟ್ ಈಸ್ ಅದನ್ನು ನಾವು ಬರಿತಾ ಹೋಗ್ಬೋದು. ಏನಾಗುತ್ತೆ ಇಲ್ಲಿ, x to the power of b ಮೇಲ್ಗಡೆ ಬಂದ್ರೆ a minus b, ಓಕೆನಾ? a minus b whole to the power of ಏನಾಗುತ್ತಿದೆ? a square ab plus b square. ಈಗ ಮತ್ತೊಂದು ಲಾ ಇದೆ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಅಲ್ಲಿ, ಯಾವುದು? a to the power of m whole to the power of n ಅಂತ. a to the power of m whole to the power of n ಅಂದ್ರೆ ಏನ್ ಬರ್ತೀರಾ? a to the power of m into n. ಇಲ್ಲೂ ಅಷ್ಟೇ ನೋಡಿ, x to the power of m whole to the power of ಕಂಪ್ಲೀಟ್ ಆಗಿ n ಅಂತ ತಗೊಂತೀನಿ. ಈಗ ಈ ಲಾ ಅಪ್ಲೈ ಮಾಡ್ತೀನಿ. a to the power of m whole to the power of n is equal to a to the power of m into n. ಸೇಮ್ ಲಾನ ಇಲ್ಲಿ ಅಪ್ಲೈ ಮಾಡ್ತಿದ್ದೀನಿ. ಈಗ ಏನಾಗುತ್ತೆ ನೋಡ್ತಾ ಹೋಗಿ. ಏನಾಗುತ್ತಿದ್ದು, x to the power of a minus b of a square plus ab plus b square ಅಂದ್ರೆ ಈ a minus b ಇಂಟು ಹೋಲ್ ಟರ್ಮ್ ಇಲ್ಲಿ ಏನಿದೆ ಅದು ಬರುತ್ತೆ. ಫಸ್ಟ್ ಈಗ ಈ a ಇಂದ ಈ ಮೂರು ಟರ್ಮ್ ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ.
ಬೇಸ್ ಸೇಮ್ ಇರುತ್ತೆ, ಎ ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಎ ಇಂಟು ಎ ಸ್ಕ್ವೇರ್ ಎ ಕ್ಯೂಬ್, ಎ ಇಂಟು ಎ ಸ್ಕ್ವೇರ್ ಎ ಕ್ಯೂಬ್, ಎ ಇಂಟು ಎ ಬಿ ನೋಡಿ, ಎ ಇಂಟು ಎ ಸ್ಕ್ವೇರ್ ಎ ಕ್ಯೂಬ್, ಎ ಇಂಟು ಎ ಬಿ ಏನಾಗುತ್ತೆ, ಇದು ಎ ಸ್ಕ್ವೇರ್ ಬಿ ಆಗುತ್ತೆ, ಎ ಇಂಟು ಬಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಈಗ ಎ ಇಂದ 3 ಟರ್ಮ್ ಮಲ್ಟಿಪ್ಲೈ ಆಯ್ತು. ಈಗ ನೋಡಿ, ಎ ಇಂಟು ಎ ಸ್ಕ್ವೇರ್ ಎ ಕ್ಯೂಬ್, ಎ ಇಂಟು ಎ ಬಿ ಎ ಸ್ಕ್ವೇರ್ ಬಿ, ಎ ಇಂಟು ಬಿ ಸ್ಕ್ವೇರ್ ಎ ಬಿ ಸ್ಕ್ವೇರ್. ಈಗ ಮೈನಸ್ ಬಿ ಇಂದ ಈ 3 ಟರ್ಮ್ ಮಲ್ಟಿಪ್ಲೈ ಮಾಡಿ, ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಮೈನಸ್ ಬಿ ಎ ಸ್ಕ್ವೇರ್, ಮೈನಸ್ ಬಿ ಇಲ್ಲಿ ನೋಡಿ, ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಬಿ ಇಂಟು ಎ ಬಿ ಇಂದ ಏನಾಗುತ್ತೆ, ಇದು ಮೈನಸ್ ಎ ಬಿ ಸ್ಕ್ವೇರ್, ಮೈನಸ್ ಇಂಟು ಪ್ಲಸ್ ಮೈನಸ್ ಬಿ ಕ್ಯೂಬ್ ನೋಡಿ, ಪ್ಲಸ್ ಎ ಸ್ಕ್ವೇರ್ ಬಿ ಪ್ಲಸ್ ಎ ಸ್ಕ್ವೇರ್ ಬಿ ಮೈನಸ್ ಬಿ ಎ ಸ್ಕ್ವೇರ್ ನೋಡಿ, ಎರಡು ಸೇಮ್ ಇದೆ, ಆರ್ಡರ್ ಚೇಂಜ್ ಆಗಿದೆ. ಇಂಟೀರಿಯರ್ ಇಂದ ಎರಡು ಏನ್ ಮಾಡ್ಕೊಬಹುದು, ಇಲ್ಲಿ ಪ್ಲಸ್ ಎ ಸ್ಕ್ವೇರ್ ಬಿ ಇದೆ, ಇಲ್ಲಿ ಮೈನಸ್ ಬಿ ಎ ಸ್ಕ್ವೇರ್ ಇದೆ, ಎರಡು ಕ್ಯಾನ್ಸಲ್ ಆಗುತ್ತೆ ನೋಡಿ. ನೆಕ್ಸ್ಟ್ ಪ್ಲಸ್ ಎ ಬಿ ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಜಸ್ಟ್ ಏನ್ ಉಳ್ಕೊಳ್ತೀವಿ, ಎಕ್ಸ್ ಟು ದಿ ಪವರ್ ಆಫ್ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಉಳ್ಕೊಂಡಿರುತ್ತೆ. ಏನ್ ಉಳ್ಕೊಂಡಿರುತ್ತೆ, ಎಕ್ಸ್ ಟು ದಿ ಪವರ್ ಆಫ್ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಉಳ್ಕೊಂಡಿರುತ್ತೆ. ನೋಡ್ಕೊಬೇಕು, ಇಲ್ಲಿ ಎಕ್ಸ್ ಟು ದಿ ಪವರ್ ಆಫ್ ಎ ಬೈ ಬಿ ಇತ್ತು, ಇದಿತ್ತು ಅಂದ್ರೆ ಫೈನಲ್ ಆಗಿ ಏನ್ ಉಳ್ಕೊಳ್ಳುತ್ತೆ, ಎಕ್ಸ್ ಟು ದಿ ಪವರ್ ಆಫ್ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಉಳ್ಕೊಂಡಿರುತ್ತೆ. ಇದು ಗೊತ್ತಿರಲಿ, ಎಕ್ಸ್ ಟು ದಿ ಪವರ್ ಆಫ್ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಉಳ್ಕೊಂಡಿದೆ ಅಂದ್ರೆ ಇಲ್ಲಿ ಪೂರ್ತಿ ಕಂಪ್ಲೀಟ್ ಸಾಲ್ವ್ ಆಯ್ತು ಅಂದ್ರೆ ಇದು ಏನ್ ಉಳ್ಕೊಳ್ಳುತ್ತೆ, ಎಕ್ಸ್ ಟು ದಿ ಪವರ್ ಆಫ್ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್, ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಇಂಟು ಇಲ್ಲೂ ಸೇಮ್ ಅಪ್ಲೈ ಮಾಡ್ತಾ ಹೋಗ್ತೀರಾ. ಏನ್ ಉಳ್ಕೊಂಡಿರ್ತಾಗಾದ್ರೆ ಇಲ್ಲಿ ಬಿ ಬೈ ಎಕ್ಸ್ ಟು ದಿ ಪವರ್ ಆಫ್ ಬಿ ಬೈ ಎಕ್ಸ್ ಟು ದಿ ಪವರ್ ಆಫ್ ಸಿ ಇದೆ ನೋಡಿ, ಎಕ್ಸ್ ಟು ದಿ ಪವರ್ ಆಫ್ ಎ ಬೈ ಎಕ್ಸ್ ಟು ದಿ ಪವರ್ ಆಫ್ ಬಿ ಇತ್ತು, ಸೆಕೆಂಡ್ ಲಾ ಅಪ್ಲೈ ಮಾಡಿ ಮತ್ತೊಂದು ಲಾ ಅಪ್ಲೈ ಮಾಡಿದಾಗ ಏನಾಯ್ತಿದ್ದು, ಎಕ್ಸ್ ಟು ದಿ ಪವರ್ ಆಫ್ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಆಯ್ತು. ಇಲ್ಲೂ ಸೇಮ್ ಲಾ ಅಪ್ಲೈ ಮಾಡಿ ಏನಾಗುತ್ತೆ, ಎಕ್ಸ್ ಟು ದಿ ಪವರ್ ಆಫ್ ಬಿ ಕ್ಯೂಬ್ ಮೈನಸ್ ಸಿ ಕ್ಯೂಬ್ ಆಗುತ್ತೆ. ಇಲ್ಲೂ ಅಷ್ಟೇ ಏನಾಗುತ್ತೆ, ಇಂಟು ಇಂಟು ಎಕ್ಸ್ ಟು ದಿ ಪವರ್ ಆಫ್ ಸಿ ಕ್ಯೂಬ್ ಮೈನಸ್ ಎ ಕ್ಯೂಬ್ ಆಗುತ್ತೆ. ಇದು ಎಕ್ಸ್ ಅಂತ ಇದು ಎಕ್ಸ್, ಇದು ಎಕ್ಸ್, ಇದು ಎಕ್ಸ್, ಇಲ್ಲಿ ಇಂಟು ಹಾಕಿದೀನಿ. ಈಗ ನೋಡಿ ಬೇಸ ಸೇಮ್ ಇದೆ, ಸೇಮ್ ಫಸ್ಟ್ ಲಾ. ಈಗ ಫಸ್ಟ್ ಲಾ ಆಫ್ ಎಕ್ಸ್ಪೋನೆಂಟ್ ಎ ಟು ದಿ ಪವರ್ ಆಫ್ ಎಂ, ಎ ಟು ದಿ ಪವರ್ ಆಫ್ ಎನ್, ಎ ಟು ದಿ ಪವರ್ ಆಫ್ ಪಿ ಅಂತಲೇ ಹಾಕೊಂತೀನಿ, ಎ ಟು ದಿ ಪವರ್ ಆಫ್ ಎಂ ಇಂಟು ಎನ್ ಇಂಟು ಪಿ ಈ ರೀತಿ ಮಾಡ್ಕೊತಿದ್ರು. ಸಾರಿ, ಎ ಟು ದಿ ಪವರ್ ಆಫ್ ಎಂ, ಎ ಟು ದಿ ಪವರ್ ಆಫ್ ಎನ್, ಎ ಟು ದಿ ಪವರ್ ಆಫ್ ಪಿ ಇತ್ತು ಅಂದ್ರೆ ಎ ಟು ದಿ ಪವರ್ ಆಫ್ ಎಂ ಪ್ಲಸ್ ಎನ್ ಪ್ಲಸ್ ಪಿ ಅಂತ ಮಾಡ್ಕೊತಿರ್ತಾನೆ ಫಸ್ಟ್ ಲಾ ಆಫ್ ಎಕ್ಸ್ಪೋನೆಂಟ್. ಇಲ್ಲೂ ನೋಡಿ ಬೇಸ್ ಸೇಮ್ ಇದೆ, ಬೇಸ್ ಎಲ್ಲ 3 ಕಡೆ ಎಕ್ಸ್ ಇದೆ, ಎಕ್ಸ್ ಇದೆ, ಎಕ್ಸ್ ಇದೆ ಹಾಗಿದ್ರೆ ವಿ ಕ್ಯಾನ್ ಡೈರೆಕ್ಟ್ಲಿ ಆಡ್ ದರ್ ಎಕ್ಸ್ಪೋನೆಂಟ್ಸ್, ಪವರ್ಸ್ ಆಡ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಲಾ ಆಫ್ ಎಕ್ಸ್ಪೋನೆಂಟ್ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಮೈನಸ್ ಸಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ ಎ ಕ್ಯೂಬ್, ಎ ಪ್ಲಸ್ ಎ ಕ್ಯೂಬ್ ಮೈನಸ್ ಎ ಕ್ಯೂಬ್ ಕ್ಯಾನ್ಸಲ್, ಮೈನಸ್ ಬಿ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಕ್ಯಾನ್ಸಲ್, ಮೈನಸ್ ಸಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಕ್ಯಾನ್ಸಲ್, ಎಲ್ಲ ಕ್ಯಾನ್ಸಲ್ ಆಗಿ ಎಕ್ಸ್ ಟು ದಿ ಪವರ್ ಆಫ್ 0 ಆಗುತ್ತೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಟು ದಿ ಪವರ್ ಆಫ್ 0 ಅಂದ್ರೆ 1. ಎನಿ ನಂಬರ್ ಅಥವಾ ಎನಿ ವೇರಿಯಬಲ್ ಟು ದ ಪವರ್ 0 is 1 ಎಕ್ಸೆಪ್ಟ್ ಇಲ್ಲಿ ಎಕ್ಸ್ 0 ಆಗಿರಂಗಿಲ್ಲ ಅಷ್ಟೇ. ಹಾಗಾದ್ರೆ ಎಕ್ಸ್ ಟು ದಿ ಪವರ್ ಆಫ್ 0 ಅಂದ್ರೆ ವ್ಯಾಲ್ಯೂ ಎಷ್ಟಾಯ್ತು, 1 ಆಯ್ತು. ಹಂಗಾರೆ ಆನ್ಸರ್ ಎಷ್ಟಾಗುತ್ತೆ, 1 ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ಇನ್ ದ ಗಿವನ್ ಟ್ರಯಾಂಗಲ್ ಅಥವಾ ಇನ್ ದ ಗಿವನ್ ಫಿಗರ್ ಅಂತ ಕೊಟ್ಟಿದ್ದಾರೆ. ಎ ಬಿ ಸಿ ಅನ್ನೋದೊಂದು ಟ್ರಯಾಂಗಲ್ ಇದೆ, ಇಲ್ಲಿ ಡಿ ಅನ್ನೋದೊಂದು ಲೈನ್ ಪ್ಯಾರಲ್ ಟು ಬಿ ಸಿ ಹೇಳ್ತಿದ್ದಾರೆ. ಇನ್ ದ ಟ್ರಯಾಂಗಲ್ ಎ ಬಿ ಸಿ ಡಿ ಪ್ಯಾರಲ್ ಟು ಬಿ ಸಿ ಅಂಡ್ ಆಲ್ಸೋ ಗಿವನ್ ಡಿ ಇಸ್ ಟು ಬಿ ಸಿ ದೇ ಆರ್ ಗಿವನ್ 2:5, ಡಿ ಇಸ್ ಟು ಬಿ ಸಿ 2:5 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಏರಿಯಾ ಆಫ್ ಟ್ರಯಾಂಗಲ್ ADE by area of trapezium DECB, trapezium DECB ಕೇಳಿದ್ದಾರೆ ನೋಡಿ. ಏರಿಯಾ ಆಫ್ ಟ್ರಯಾಂಗಲ್ ADE by ಏರಿಯಾ ಆಫ್ ಟ್ರಯಾಂಗಲ್ DECB ಕೇಳಿದ್ದಾರೆ. ಇಲ್ಲಿ AD ಅಂದ್ರೆ ಈ ಟ್ರಯಾಂಗಲ್ ಆಗುತ್ತೆ, ABC ಅಂದ್ರೆ ಈ ಟ್ರಯಾಂಗಲ್ ಆಗುತ್ತೆ. ಇಲ್ಲಿ DE ಇಷ್ಟು BC ಕೊಟ್ಟಿದ್ದಾರೆ ಅಂದ್ರೆ DE to BC 5 ಅಂತ ಆಗುತ್ತೆ. ಬಟ್ ಇದನ್ನ ನಾವು ಏರಿಯಾ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಎರಡು ಸಿಮಿಲರ್ ಆಗಿರುತ್ತೆ, ಸಿಮಿಲರ್ ಟ್ರಯಾಂಗಲ್ಸ್ ಆಗಿರ್ಬೇಕು. ಸಿಮಿಲರ್ ಟ್ರಯಾಂಗಲ್ಸ್ ಆಗುತ್ತೆ ಏನಕ್ಕೆ ಅಂದ್ರೆ ಇದು ಕರಸ್ಪಾಂಡಿಂಗ್ ಆಂಗಲ್ಸ್ ಆಗಿರುತ್ತೆ, ಇದು ಕರಸ್ಪಾಂಡಿಂಗ್ ಆಂಗಲ್ಸ್ ಆಗಿರುತ್ತೆ. ಲೈನ್ಸ್ ಪ್ಯಾರಲಲ್ ಇದ್ದಾಗ ಇಲ್ಲಿ ಫಾರ್ಮ್ ಆಗ ಕರಸ್ಪಾಂಡಿಂಗ್ ಆಂಗಲ್ಸ್ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ದೇರ್ ಫೋನ್ ಅಂತ ಬರಿಬಹುದು, ಟ್ರಯಾಂಗಲ್ ADE ಸಿಮಿಲರ್ ಟು ಟ್ರಯಾಂಗಲ್ ABC ಅಂತ ಬರಿಬಹುದು. ಟ್ರಯಾಂಗಲ್ ಸಿಮಿಲರ್ ಇದ್ದಾಗ ಮಾತ್ರ ನಾವು ವಿ ಕ್ಯಾನ್ ಎಕ್ಸ್ಪ್ರೆಸ್ ದ ಏರಿಯಾಸ್ ಆಫ್ ಟು ಸಿಮಿಲರ್ ಟ್ರಯಾಂಗಲ್ಸ್ ಈಸ್ ಈಕ್ವಲ್ ಟು ದ ಸ್ಕ್ವೇರ್ ಆಫ್ ದ ಕರಸ್ಪಾಂಡಿಂಗ್ ಸೈಡ್ಸ್ ಅಂತ ಹೇಳ್ತೀವಿ. ಎರಡು ಟ್ರಯಾಂಗಲ್ಸ್ ಏರಿಯಾನ ವಿ ಹ್ಯಾವ್ ಟು ಎಕ್ಸ್ಪ್ರೆಸ್ ಇನ್ ದ ರೇಷಿಯೋ. ನೋಡಿ, ಏರಿಯಾ ಆಫ್ ADE, the areas of two triangles are expressed in the form of ratio is equal to the square of the corresponding sides. ನೋಡಿ,
ಇವೆರಡು ಟ್ರಯಾಂಗಲ್ ಸಿಮಿಲರ್ ಆಗಿದ್ದ ಮಾತ್ರ ಇದನ್ನ ಅಪ್ಲೈ ಮಾಡಬಹುದು, ಸಿಮಿಲರ್ ಇಲ್ಲ ಅಂದ್ರೆ ಅಪ್ಲೈ ಮಾಡೋಂಗಿಲ್ಲ. ನಮ್ಗೆ ಇಲ್ಲಿ ಪ್ಯಾರಲಲ್ ಇರೋದ್ರಿಂದ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇರೋದ್ರಿಂದ ಇವೆರಡು ಟ್ರಯಾಂಗಲ್ ಸಿಮಿಲರ್ ಆಗಿರುತ್ತೆ. ಏರಿಯಾ ಆಫ್ ಟ್ರಯಾಂಗಲ್ ಎಡಿ ಬೈ ಏರಿಯಾ ಆಫ್ ಟ್ರಯಾಂಗಲ್ ಎಬಿಸಿ. ಇದು ಎಷ್ಟು ಪಾರ್ಟ್ ಅಂತ ಹೇಳಿದರೆ 2 ಅಂತ ಹೇಳಿದ್ದಾರೆ, ಇದು 5 ಅಂತ ಹೇಳಿದ್ದಾರೆ. ಹಾಗಾದ್ರೆ ಸ್ಕ್ವೇರ್ ಆಫ್ ದ ಕರೆಸ್ಪಾಂಡಿಂಗ್ ಸೈಡ್, ಡಿ ಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವ್ದಾಗುತ್ತೆ ಇಲ್ಲಿ ಬಿ ಸಿ ಆಗುತ್ತೆ. ಡಿ ಸ್ಕ್ವೇರ್ ಬೈ ಬಿ ಸಿ ಸ್ಕ್ವೇರ್. ಡಿ ಇಂದೆಷ್ಟು 2 ಸ್ಕ್ವೇರ್, ಇದು 5 ಸ್ಕ್ವೇರ್ ಅಂದ್ರೆ 4/25 ಆಯ್ತು. ಸರ್ ಇದನ್ನ ಯಾಕೆ ಕಂಡಿಡ್ಕೊಂಡ್ರಿ ಅಂತ ಕೇಳ್ಬೋದು. ಎಬಿಸಿನ ಎಬಿಸಿ ನಮಗೆ ಬೇಕಿಲ್ಲಿ. ಏನಕ್ಕೆ ಬೇಕು ಅಂದ್ರೆ ಎಬಿಸಿ ನಲ್ಲಿ ಎಡಿ ಪಾರ್ಟ್ ನ ತೆಗ್ದಾಕ್ಬಿಟ್ರೆ ನೋಡಿ, ಎಬಿಸಿ ನಲ್ಲಿ ಎಡಿ ಪಾರ್ಟ್ ನ ತೆಗ್ದಾಕ್ಬಿಟ್ರೆ ರಿಮೈನಿಂಗ್ ಉಳ್ಕೊಳ್ಳೋದು ಏನಾಗಿರುತ್ತೆ ಹೇಳಿ, ಟ್ರೆಪಿಜಿಯಂ ಆಗುತ್ತೆ. ಈಗ ನಮ್ಗೆ ಕಂಡಿಡ್ಬೇಕಾದ್ರೆ ಎಡಿ ಬೈ ಡಿ ಸಿ ಬಿ ತಾನೆ. ಎಡಿ ಎಷ್ಟು ಬಂದಿದೆ, ಏರಿಯಾ ಆಫ್ ಎಡಿ 4 ಬಂದಿದೆ. ಈಗ ಡಿ ಸಿ ಬಿ ಬೇಕು. ಡಿ ಸಿ ಬಿ ಇಷ್ಟು ಮಾತ್ರ. ಎ ಬಿ ಸಿ ಇಂದ ಟೋಟಲ್ 25 ಇದೆ. ಟೋಟಲ್ ಏರಿಯಾ ಆಫ್ ಎ ಬಿ ಸಿ 25 ಯೂನಿಟ್ಸ್ ಇದೆ. ಓಕೆನಾ. 25 ಯೂನಿಟ್ಸ್ ಅಲ್ಲಿ ಎ ಡಿ ಎಷ್ಟಿದೆ 4 ಯೂನಿಟ್ಸ್. ನೋಡಿ ಪೂರ್ತಿ 25, ಎ ಬಿ ಸಿ ಪೂರ್ತಿ 25 ಇತ್ತು, ಇದು ಬರೀ 4 ಯೂನಿಟ್ಸ್. ಇದನ್ನ ಸಬ್ಟ್ರಾಕ್ಟ್ ಮಾಡ್ಬಿಟ್ಟು 25 ಅಲ್ಲಿ 4 ಆಯ್ತು ಅಂದ್ರೆ 21. ನೋಡಿ ಈ ಡಿ ಸಿ ಬಿದು ಎಷ್ಟಿರುತ್ತೆ 21 ಯೂನಿಟ್ಸ್ ಇರುತ್ತೆ. ಹಾಗಾದ್ರೆ 4/21. ಇದನ್ನ ಏನಕ್ಕೆ ಮಾಡ್ಕೊಂಡೆ ಅಂತ ಇದಕ್ಕೋಸ್ಕರ. ಡಿ ಸಿ ಬಿ ಇಷ್ಟು ಮಾತ್ರ ಬರುತ್ತೆ. ಎ ಬಿ ಸಿ ನಲ್ಲಿ ಎ ಡಿ ನ ಕಳ್ಕೊಂಡ್ಬಿಟ್ರೆ ರಿಮೈನಿಂಗ್ ಡಿ ಸಿ ಬಿ ಟ್ರೆಪಿಜಿಯಮ್ದು ನಮಗೆ ಏರಿಯಾ ಸಿಗ್ಬಿಡುತ್ತೆ. ಹಂಗಾದ್ರೆ ಏನಾಗುತ್ತೆ ರೇಷಿಯೋ 4/21 ಆಗುತ್ತೆ. ಇನ್ನೊಂದು ಕ್ವಶನ್ ಇದೆ. In the given figure ABCD is a square. ಒಂದು ABCD ನ ಒಂದು ಸ್ಕ್ವೇರ್ ಕೊಟ್ಟಿದ್ದಾರೆ. And also they are given that angle COD is equal to 80 degree ಅಂತ ಕೊಟ್ಟಿದ್ದಾರೆ. Then find the angle, ಯಾವ್ದು ಇದು ABCD ಅಲ್ವಾ, DPB ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. DPB ಫಿಗರ್ ಬಂದ್ಬಿಟ್ಟು ಈ ರೀತಿ ಇದೆ ನೋಡ್ಕೊಳ್ಳಿ. ಸ್ಕ್ವೇರ್ ಇದೆ, ಸ್ಕ್ವೇರ್ ಅಲ್ಲಿ ಒಂದು ಡಯಾಗೋನಲ್ ಕೊಟ್ಟಿದ್ದಾರೆ, ಇನ್ನೊಂದು ಈ ರೀತಿ ಕೊಟ್ಟಿದ್ದಾರೆ. ಇದು ಎ ಬಿ ಸಿ ಡಿ. DPB ಅಂದ್ರೆ ಇಲ್ಲಿ ನೋಡಿ ಆಂಗಲ್ COD ಕೊಟ್ಟಿದ್ದಾರೆ 80 ಡಿಗ್ರಿ. ಏನ್ ಕಂಡುಹಿಡಿಬೇಕು ನಾನು, DPB ನ ಕಂಡುಹಿಡಿಬೇಕು. DPB ಅಂದ್ರೆ ಈ ಆಂಗಲ್ ನ ಕಂಡುಹಿಡಿಬೇಕು. ಈ ಆಂಗಲ್ ನ ಕಂಡುಹಿಡಿಬೇಕು ಅಂದ್ರೆ ನಮ್ಗೆ ಸ್ಕ್ವೇರ್ ಪ್ರಾಪರ್ಟೀಸ್ ಗೊತ್ತಿರಬೇಕು. ಸ್ಕ್ವೇರ್ ಅಲ್ಲಿ ಆಲ್ 4 ಸೈಡ್ಸ್ ಆರ್ ಈಕ್ವಲ್ ಅಂತ ಹೇಳ್ತಾರೆ. ಓಕೆನಾ. ಅಂಡ್ ಆಲ್ಸೋ ಆಲ್ ಆಂಗಲ್ಸ್ ಆರ್ 90 ಡಿಗ್ರಿ ಅಂತ ಹೇಳ್ತಾರೆ. ಎಲ್ಲ ಆಂಗಲ್ಸ್ ಎಷ್ಟಿರುತ್ತೆ 90 ಡಿಗ್ರಿ ಇರುತ್ತೆ. ಹಂಗಾರೆ ಬಿ ಆಂಗಲ್ ಎಷ್ಟಿರುತ್ತೆ 90 ಡಿಗ್ರಿ ಇರುತ್ತೆ. ನೋಡಿ ಈ ಎ ಬಿ ಸಿ ನದು ಒಂದು ಟ್ರಯಾಂಗಲ್ ಆಗುತ್ತೆ. ಏನಾಗುತ್ತೆ ಟ್ರಯಾಂಗಲ್ ಆಗುತ್ತೆ. ಈ ಟ್ರಯಾಂಗಲ್ ಅಲ್ಲಿ ಆಂಗಲ್ ಬಿ ಆಲ್ರೆಡಿ 90 ಡಿಗ್ರಿ ಇದೆ. ಬಿ ಎಷ್ಟಿದೆ 90 ಡಿಗ್ರಿ ಇದೆ. ರಿಮೈನಿಂಗ್ ಯಾವ ಸೈಡ್ಸ್ ಆಂಗಲ್ ಎ ಮತ್ತೆ ಸಿ ಆಂಗಲ್ ಎಷ್ಟಿದೆ ಅಂತ ಕಂಡುಹಿಡ್ಕೋಣ. ಫಸ್ಟ್ ನಮ್ಗೆ DPB ಕಂಡುಹಿಡಬೇಕು. DPB ಕಂಡುಹಿಡೋಣ. ಅದಕ್ಕಿಂತ ಮುಂಚೆ ಈ ಸಿ ಮತ್ತೆ ಎ ಎಷ್ಟಿರುತ್ತೆ ಇವೆರಡನ್ನ ಆಡ್ ಮಾಡಿ 90 ಆಗ್ಬೇಕು. ಬಟ್ ಈ ಸೈಡ್ಸ್ ಈಕ್ವಲ್ ಇರೋದ್ರಿಂದ ನೋಡಿ ಇನ್ನೇನು ಐಸಾಸಿಲಸ್ ಟ್ರಯಾಂಗಲ್, ಇದೊಂದು ಐಸಾಸಿಲಸ್ ಟ್ರಯಾಂಗಲ್ ಆಗುತ್ತೆ. ಐಸಾಸಿಲಸ್ ಟ್ರಯಾಂಗಲ್ ಅಲ್ಲಿ ಯಾವತ್ತೂ ಕೂಡ ಈಕ್ವಲ್ ಆಗಿರೋ ಸೈಡ್ಸ್ಗೆ ಆಪೋಸಿಟ್ ಆಗಿರೋ ಆಂಗಲ್ಸ್ ಈಕ್ವಲ್ ಇರ್ತವೆ. ಇದು ಆಲ್ರೆಡಿ 90 ಇದೆ. ಇನ್ ರಿಮೈನಿಂಗ್ ಇವೆರಡನ್ನು ಆಡ್ ಮಾಡಿ 90 ಆಗಬೇಕು. ಸೈಡ್ಸ್ ಈಕ್ವಲ್ ಇದೆ ಅಂದ್ರೆ ಇವೆರಡು ಎಷ್ಟೆಷ್ಟು ಇರ್ಬೇಕಪ್ಪ ಅಂದ್ರೆ 45 ಇರಬೇಕು. ಎಷ್ಟಿರ್ಬೇಕು 45 ಇರುತ್ತೆ. ಓಕೆನಾ. ಇದು 45 ಇದು 45 ಏನಕ್ಕೆ ಬೇಕು ಅಂತ ಹೇಳ್ತೀನಿ ನೆಕ್ಸ್ಟ್. ನೋಡಿ ಈಗ ಆಂಗಲ್ DOC ಇಲ್ಲಿ ಬಂದ್ಬಿಡ್ತೀನಿ. ಈಗ ಆಂಗಲ್ DOC ಎಷ್ಟಿದೆ 80 ಡಿಗ್ರಿ ಇದೆ. ಇದೊಂದು ಲೀನಿಯರ್ ಪೇರ್ ಅಂತ ತಗೊಂಡ್ರೆ ಇದು 80 ಇತ್ತು ಅಂದ್ರೆ ಇದು 100 ಇದ್ದೇ ಇರುತ್ತೆ. ಎಷ್ಟಿರುತ್ತೆ 100 ಇದ್ದೇ ಇರುತ್ತೆ. 80 + 100 180. ಲೀನಿಯರ್ ಪೇರ್ ಸಮ್ ಆಫ್ ದ ಲೀನಿಯರ್ ಪೇರ್ ಇಸ್ ಆಲ್ವೇಸ್ 180 ಇರುತ್ತೆ. ಇದು 80 ಇತ್ತು ಅಂದ್ರೆ 100 ಇದ್ದೇ ಇರುತ್ತೆ. ಈಗ OCP ಒಂದು ಟ್ರಯಾಂಗಲ್ ಆಗುತ್ತೆ. ನೋಡಿ OCP ಅನ್ನೋದು ಒಂದು ಟ್ರಯಾಂಗಲ್ ಆಗುತ್ತೆ. OCP ಅನ್ನೋದು ಒಂದು ಟ್ರಯಾಂಗಲ್ ಆಗುತ್ತೆ. ಈ OCP ಟ್ರಯಾಂಗಲ್ಗೆ ಇದು ಏನಿದೆ DPB ಅಥವಾ OPB ಬೋತ್ ಆರ್ ಸೇಮ್. DPB ಇಂದು ಇದೇ ಆಂಗಲ್ ಬರುತ್ತೆ, OPB ಇಂದು ಇದೇ ಆಂಗಲ್ ಬರುತ್ತೆ. ಈ DPB ಅಥವಾ OPB ಅನ್ನೋದು ಎಕ್ಸ್ಟೀರಿಯರ್ ಆಂಗಲ್ ಆಗಿರುತ್ತೆ. ಏನಾಗಿರುತ್ತೆ ನೋಡಿ OCP ಟ್ರಯಾಂಗಲ್ ಅಲ್ಲಿ OPB ಅಥವಾ ಈ DPB ಅನ್ನೋದು ಏನಾಗಿರುತ್ತೆ ಎಕ್ಸ್ಟೀರಿಯರ್ ಆಂಗಲ್ ಆಗಿರುತ್ತೆ. ಎಕ್ಸ್ಟೀರಿಯರ್ ಆಂಗಲ್ OPB ಅಥವಾ DPB ಎರಡೂ ಆಗುತ್ತೆ. ಇದು DPB ಅಥವಾ OPB ಅಂತ ಬರ್ಕೊಂತೀನಿ. ಎಕ್ಸ್ಟೀರಿಯರ್ ಆಂಗಲ್ ಇಸ್ ಆಲ್ವೇಸ್ ಈಕ್ವಲ್ ದ ಸಮ್ ಆಫ್ ದ ಟು ಇಂಟೀರಿಯರ್ ಆಪೋಸಿಟ್ ಆಂಗಲ್ಸ್. ಅಂದ್ರೆ ಎಕ್ಸ್ಟೀರಿಯರ್ ಆಂಗಲ್ ಏನಕ್ಕೆ ಈಕ್ವಲ್ ಆಗಿರುತ್ತಪ್ಪ ಅಂದ್ರೆ ಈ ಆಂಗಲ್ಗೆ ಆಪೋಸಿಟ್ ಆಗಿರೋ 2 ಆಂಗಲ್ಸ್ ನ ಸಮ್ ಮಾಡೋಕ್ಕೆ ಈಕ್ವಲ್ ಆಗಿರುತ್ತೆ. ಹಂಗಾರೆ ಈ ಆಂಗಲ್ ಎಷ್ಟು ಸಮ್ ಆಫ್ ಟು ಇಂಟೀರಿಯರ್ ಆಪೋಸಿಟ್ ಆಂಗಲ್ಸ್ ಅಂದ್ರೆ ಯಾವ್ಯಾವ ಬರ್ತವೆ ಅಂದ್ರೆ ಇದೊಂದು ಆಂಗಲ್ ಬರುತ್ತೆ, ಇದೊಂದು ಆಂಗಲ್ ಬರುತ್ತೆ. ನೋಡಿ ಈ ಆಂಗಲ್ DPB ಗೆ ಆಪೋಸಿಟ್ ಆಗಿರೋ ಆಂಗಲ್ಸ್ ಇವೆರಡು. OCP ಟ್ರಯಾಂಗಲ್ ಅಲ್ಲಿ ಅವೆರಡು ಎಕ್ಸ್ಟೀರಿಯರ್ ಆಂಗಲ್ ಇಸ್ ಈಕ್ವಲ್ ಟು ದ ಸಮ್ ಆಫ್ ದ ಟು ಇಂಟೀರಿಯರ್ ಆಪೋಸಿಟ್ ಆಂಗಲ್ಸ್ ಅಂತ ಸ್ಟೇಟ್ಮೆಂಟ್ ಇದೆ. ಎಕ್ಸ್ಟೀರಿಯರ್ ಆಂಗಲ್ ಥಿಯರಮ್ ಅದು. ಹಾಗಾದ್ರೆ ಇವೆರಡನ್ನೂ ಆಡ್ ಮಾಡಿದ್ರೆ ವಿ ಕ್ಯಾನ್ ಗೆಟ್
ಡಿ ಪಿ ಬಿ ಎಷ್ಟಾಗುತ್ತೆ 100 ಮಾಡಿದ್ರೆ 145 ಡಿಗ್ರಿ ಆಗುತ್ತೆ. ಈ ರೀತಿ ಮಾಡ್ಬೋದು. ಓಕೆನಾ? ಇನ್ನೂ ಕ್ವಶನ್ಸ್ ಇದೆ, ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.